ಆರ್ ಸಿ ಬಿ ಪರ ಅತಿ ಹೆಚ್ಚು ರನ್ಗಳನ್ನು ಕಲೆ ಹಾಕಿದವರು ಯಾರು? ಸ್ನೇಹಿತರೆ, ಆಲ್ ಸೀಸನ್ ಹಿಡ್ಕೊಂಡಲ್ಲ, ಇದು ಆಲ್ ಸೀಸನ್ ಹಿಡ್ಕೊಂಡು ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಬರ್ತಾರಂತ ಹೇಳ್ಕೊಂಡು. ಈಗ ನಾನು ಹೇಳಕ್ಕೆ ಹೊಂಟೀನಿ, ಪ್ರತಿ ವರ್ಷ ಉದಾಹರಣೆಗೆ 2024ರಲ್ಲಿ ಅತಿ ಹೆಚ್ಚು ರನ್ಗಳನ್ನು ಯಾರು ಕಲೆ ಹಾಕಿದರು? ಆರ್ ಸಿ ಬಿ ಪರ. 2023ರಲ್ಲಿ ಅತಿ ಹೆಚ್ಚು ರನ್ಗಳನ್ನು ಆರ್ ಸಿ ಬಿ ಪರ ಯಾರು ಕಲೆ ಹಾಕಿದರು? ಈ ರೀತಿಯಾಗಿ ಹೇಳ್ಕೊತ ಹೋಗ್ತೀನಿ ಸ್ನೇಹಿತರೆ. ಸ್ಟಾರ್ಟಿಂಗ್ ಅಂತ ಹಿಡ್ಕೊಂಡು ಇಲ್ಲಿಯವರೆಗೂ ಯಾರು ಆರ್ ಸಿ ಬಿ ಪರ ಹೆಚ್ಚು ರನ್ಗಳನ್ನು ಪ್ರತಿ ವರ್ಷ ಕಲೆ ಹಾಕಿದ್ದಾರೆ ಅಂತ ಹೇಳ್ಕೊಂಡು ನಾವೀಗ ನೋಡೋದಾದ್ರೆ, ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. 2024ರಲ್ಲಿ ಅಂದರೆ ಕಳೆದ ವರ್ಷದಲ್ಲಿ ಸ್ನೇಹಿತರೆ, ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಇದ್ದರು. ಆರ್ ಸಿ ಬಿ ಪರ ಅತಿ ಹೆಚ್ಚು ರನ್ಗಳನ್ನು ಕಲೆ ಹಾಕಿದವರು ವಿರಾಟ್ ಕೊಹ್ಲಿ ಅವರು ಇದ್ದರು ಸ್ನೇಹಿತರೆ. ಇವರು ಟೋಟಲ್ ಆಗಿ 15 ಪಂದ್ಯಗಳಲ್ಲಿ 741 ರನ್ಗಳನ್ನು ಕಲೆ ಹಾಕಿ ಇವರೇ ಟಾಪಲ್ಲಿದ್ದರು. ಆರ್ ಸಿ ಬಿ ಪರನೂ ಇದ್ದರು, ಆರೆಂಜ್ ಕ್ಯಾಪ್ ಹೋಲ್ಡರ್ನ ಇದ್ದರು. ಇನ್ನು 2023ರಲ್ಲಿ ನಮ್ಮ ಫ್ಯಾಬ್ ಡು ಪ್ಲೆಸಿ ಅವರು ಸ್ನೇಹಿತರು, ಇವರು ಟೋಟಲ್ ಆಗಿ 14 ಪಂದ್ಯಗಳಲ್ಲಿ 730 ರನ್ಗಳನ್ನ ಕಲೆ ಹಾಕಿದರು ನಮ್ಮ ಆರ್ ಸಿ ಬಿ ಪರ. ಇನ್ನು 2022ರಲ್ಲಿ ಕೂಡ ಫ್ಯಾಬ್ ಡು ಪ್ಲೆಸಿ ಅವರು 16 ಪಂದ್ಯಗಳಲ್ಲಿ 468 ರನ್ಗಳನ್ನ ಕಲೆ ಹಾಕಿದ್ರು ಇವರು. ಇನ್ನು 2021ರಲ್ಲಿ ನಮ್ಮ ಮ್ಯಾಕ್ಸ್ವೆಲ್ ಅವರು ಸ್ನೇಹಿತರೆ, ಇವರು 15 ಪಂದ್ಯಗಳಲ್ಲಿ 513 ರನ್ಗಳನ್ನ ಕಲೆ ಹಾಕಿದ್ರು ನಮ್ಮ ಆರ್ ಸಿ ಬಿ ಪರ. ಇನ್ನು 2020ರಲ್ಲಿ ನಮ್ಮ ದೇವದತ್ತ ಪಡಿಕ್ಕಲ್ ಅವರು 15 ಪಂದ್ಯದಲ್ಲಿ 473 ರನ್ಗಳನ್ನ ನಮ್ಮ ಆರ್ ಸಿ ಬಿ ಪರ ಕಲೆ ಹಾಕಿದ್ರು. ಇನ್ನು 2019ರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ 14 ಪಂದ್ಯಗಳಲ್ಲಿ 464 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು 2018ರಲ್ಲಿ ಕೂಡ ನಮ್ಮ ವಿರಾಟ್ ಕೊಹ್ಲಿ ಅವರು ಇದರಲ್ಲಿ ಇವರು 14 ಪಂದ್ಯಗಳಲ್ಲಿ 530 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು 17ರಲ್ಲಿ ಕೂಡ ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ, ಇದರಲ್ಲಿ ಇವರು 10 ಪಂದ್ಯಗಳಲ್ಲಿ 308 ರನ್ಗಳನ್ನ ಕಲೆ ಹಾಕಿದ್ರು. ಇದೇ ಕಡಿಮೆ ಇರ್ಬೋದು ಅನಿಸುತ್ತೆ. ಇನ್ನು 2016ರಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಗೊತ್ತು, ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ್ದು ಇವರೇ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ, ಇವರು 16 ಪಂದ್ಯಗಳಲ್ಲಿ ಟೋಟಲ್ ಆಗಿ 973 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು 2015ರಲ್ಲಿ ನೋಡೋದಾದ್ರೆ ನಮ್ಮ ಎ ಬಿ ಡಿ ವಿಲ್ಲರ್ಸ್ ಅವರು ಸ್ನೇಹಿತರೆ, ಇವರು 16 ಪಂದ್ಯಗಳಲ್ಲಿ 513 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಅದಾದ ನಂತರ 2014ರಲ್ಲಿ ನೋಡೋದಾದ್ರೆ ಅದರಲ್ಲಿ ಕೂಡ ನಮ್ಮ ಎ ಬಿ ಡಿ ವಿಲ್ಲರ್ಸ್ ಅವರು 14 ಪಂದ್ಯಗಳಲ್ಲಿ 395 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು 2013ರಲ್ಲಿ ನೋಡೋದಾದರೆ ನಮ್ಮ ಕ್ರಿಸ್ ಗೇಲ್ ಅವರು ದಾಂಡಿಗ 16 ಪಂದ್ಯಗಳಲ್ಲಿ 708 ರನ್ಗಳನ್ನ ಕಲೆ ಹಾಕಿದ್ರು. ಅದು ಆದ ನಂತರ 2012ರಲ್ಲಿ ಕೂಡ ನಮ್ಮ ಕ್ರಿಸ್ ಗೇಲ್ ಅವರು ಸ್ನೇಹಿತರೆ, ಇದರಲ್ಲಿ ಇವರು 15 ಪಂದ್ಯಗಳಲ್ಲಿ 733 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು 2011ರಲ್ಲಿ ಕೂಡ ನಮ್ಮ ಕ್ರಿಸ್ ಗೇಲ್ ಅವರು ಗೊತ್ತಿರ್ಬೋದು, ಒಬ್ಬ ಫಾರಿನ್ ಪ್ಲೇಯರ್ ಇಂಜುರಿ ಆದ ನಂತರ ಇವ್ರನ್ನ ಕರೆಸ್ಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ಫಸ್ಟ್ KKR ವಿರುದ್ಧನ ಸೆಂಚುರಿ ಹೊಡೆದು ಇತಿಹಾಸವನ್ನು ನಿರ್ಮಿಸಿದ್ರಿ ಅಂತ ಹೇಳ್ಕೊಂಡು ನಾವೆಲ್ಲ ರೀಲ್ಸಲ್ಲಿ ಏನು ನೋಡ್ತೀವಲ್ಲ ನಾವು, ಅದು ಇದೇ 2011ರಲ್ಲಿ ಸ್ನೇಹಿತರೆ. ಅದರಲ್ಲಿ ಕ್ರಿಸ್ ಗೇಲ್ ಅವರು ಟೋಟಲ್ ಆಗಿ 12 ಪಂದ್ಯಗಳಲ್ಲಿ 608 ರನ್ಗಳನ್ನ ಕಲೆ ಹಾಕಿದ್ರು. ಅದಲ್ಲದೆ ಆ ಸೀಸನಲ್ಲಿ ಕೂಡ ಇವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದರು. ಅದು ಆದ ನಂತರ 2010ರಲ್ಲಿ ಜಾಕ್ವಿಸ್ ಕಾಲಿಸ್ ಅಂತ ಹೇಳ್ಕೊಂಡು ಸ್ನೇಹಿತರೆ, ಇವರು 15 ಪಂದ್ಯಗಳಲ್ಲಿ 618 ರನ್ಗಳನ್ನ ಕಲೆ ಹಾಕಿದ್ರು. ಅದು ಆದ ನಂತರ 2009ರಲ್ಲಿ ಕೂಡ ಇವರೇ ಲೀಡರ್ನ ಗೆಟ್ಟರಾಗಿದ್ದರು ಸ್ನೇಹಿತರೆ. ಇವರು 15 ಪಂದ್ಯಗಳಲ್ಲಿ 361 ರನ್ಗಳನ್ನ ಕಲೆ ಹಾಕಿದ್ರು. 2008ರಲ್ಲಿ ನಮ್ಮ ದ್ರಾವಿಡ್ ಅವರು ಸ್ನೇಹಿತರೆ, ಇವರು ಟೋಟಲ್ ಆಗಿ 14 ಪಂದ್ಯಗಳಲ್ಲಿ 371 ರನ್ಗಳನ್ನ ಕಲೆ ಹಾಕಿದ್ರು. ಇವುಗಳಾಗಿದ್ದು ಸ್ನೇಹಿತರೆ, ಇನ್ನು ಫ್ರಮ್ ಸ್ಟಾರ್ಟಿಂಗ್ ಟು ಇಲ್ಲಿಯವರೆಗೆ ಆರ್ ಸಿ ಬಿ ಪರ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದವರ ಲಿಸ್ಟ್ನಲ್ಲಿ ಈಗ ನಾನು ಹೇಳಿದ್ದು ಇವುಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಸ್ನೇಹಿತರೆ.